PM ಕಿಸಾನ್ ಯೋಜನೆಯ ಒಂದು ಬೆನಿಫಿಷರಿ ಲಿಸ್ಟ್ ಅನ್ನ ಫೈನಲ್ ರಿಪೋರ್ಟ್ ಬಿಟ್ಟಿದ್ದಾರೆ. ಈ ಒಂದು ಲಿಸ್ಟ್ ನಲ್ಲಿ ಯಾರೆಲ್ಲ ಫ್ರೂಟ್ ID ರಿಜಿಸ್ಟ್ರೇಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ನಂತರ EKYC ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಕಂಪ್ಲೀಟ್ ಮಾಡ್ಕೊಳ್ಳಾರ್ದವರನ್ನ ಪೂರ್ತಿಯಾಗಿ ಫಿಲ್ಟರ್ ಮಾಡಿ ಈ ಒಂದು ಹೊಸ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ. ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಹೇಳಿ ಮೊದಲು ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಳ್ಳೋದು ಹೇಗೆ, ಎಷ್ಟು ಫಲಾನುಭವಿಗಳು ಇದ್ದಾರೆ, ಎಷ್ಟು ಕೋಟಿ ಹಣವನ್ನ PM ಕಿಸಾನ್ ಯೋಜನೆಯ 22ನೇ ಕಂತಿನಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂತಂದ್ರೆ ಬಹಳ ಜನರ ಒಂದು ಸಮಸ್ಯೆ ಇದು. ಯಾಕೆಂತಂದ್ರೆ EKYC ನಂತರ ಫ್ರೂಟ್ ID ಇವೆರಡನ್ನ ಕಂಪ್ಲೀಟ್ ಮಾಡ್ಕೊಳ್ಳದೆ ಇರೋ ಒಂದು ಕಾರಣಕ್ಕಾಗಿ 70 ಲಕ್ಷದಷ್ಟು ಫಲಾನುಭವಿಗಳನ್ನ PM ಕಿಸಾನ್ ಯೋಜನೆಯಿಂದ ಡಿಲೀಟ್ ಮಾಡಲಾಗಿದೆ. ಸೊ ಆ ಒಂದು ಲಿಸ್ಟ್ ನಲ್ಲಿ ನೀವು ಕೂಡ ಇದ್ದೀರಾ, ಅಥವಾ ನೀವು ಇನ್ನೂ ಆ ಲಿಸ್ಟ್ ನಿಂದ ಡಿಲೀಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ 22ನೇ ಕಂತಿನ PM ಕಿಸಾನ್ ಯೋಜನೆಯ ಹಣ ಜಮಾ ಆಗುತ್ತೆ. ಸೊ ಹಾಗಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟು ಫಲಾನುಭವಿಗಳಿದ್ದಾರೆ, ಎಷ್ಟು ಫಲಾನುಭವಿಗಳಿಗೆ ಎಷ್ಟು ಕೋಟಿ ಹಣವನ್ನ ಈ ಒಂದು PM ಕಿಸಾನ್ ಯೋಜನೆ 22ನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತ ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ವೀಕ್ಷಕರೇ, ನಾವಿವಾಗ PM ಕಿಸಾನ್ ಯೋಜನೆಯ ಅಫಿಷಿಯಲ್ ಪೋರ್ಟಲ್ಗೆ ಬಂದಿದ್ದೇವೆ. ಸೊ ಇಲ್ಲಿ ಮೊದಲು ಒಂದು ಬ್ಯಾನರ್ ಬಂದಿದೆ, ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅಂತ ಹೇಳಿ. ಸೊ ಇವಾಗ ಇಲ್ಲಿ 22ನೇ ಕಂತಿನ PM ಕಿಸಾನ್ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದಾರೋ ಅವರದೇ ಮಾತ್ರ ಇದು ಲಿಸ್ಟ್ ಇರುತ್ತೆ. ಸೊ ಇಲ್ಲಿ 9,32 ಲಕ್ಷದಷ್ಟು ಫಲಾನುಭವಿಗಳಿದ್ದಾರೆ. ಸೊ ಇದು EKYC ಮತ್ತೆ ಫ್ರೂಟ್ ID ಯನ್ನ ಕಂಪ್ಲೀಟ್ ಮಾಡ್ಕೊಂಡಿರೋರು. ಅಂತವರಿಗೆ 18,640 ಲಕ್ಷದಷ್ಟು PM ಕಿಸಾನ್ ಯೋಜನೆಯಿಂದ DBT ಹಣ ಈ ಎಲ್ಲ ಫಲಾನುಭವಿಗಳಿಗೆ ಸಿಗುತ್ತೆ. ಇಲ್ಲಿ ನಾನು ನಿಮ್ಗೆ ಇವಾಗ ಕ್ಲಿಯರ್ ಮಾಡಿದ್ದೇನೆ ಎಷ್ಟು ಫಲಾನುಭವಿಗಳಿದ್ದಾರೆ, ಎಷ್ಟು ಹಣ ಅವ್ರ ಖಾತೆಗೆ ಜಮಾ ಆಗುತ್ತೆ. ತಲಾ 2,000 ರೂಪಾಯಿ ಅಂತೆ ಪ್ರತಿ ಫಲಾನುಭವಿಗಳಿಗೆ. ಸೊ ಇಲ್ಲಿ ನೀವು ನೋಡ್ಬೋದು, ಇವತ್ತು ಅಂದ್ರೆ ಮಾರ್ಚ್ 13 ಸಾಯಂಕಾಲ 5 ಗಂಟೆಗೆ ಈ ಒಂದು PM ಕಿಸಾನ್ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾರೆ. ಯಾವ ಒಂದು ಪ್ಲೇಸಿನಿಂದ ಬಿಡುಗಡೆ ಮಾಡ್ತಾರೆ ಅಂತಂದ್ರೆ, ಗುವಾಹಟಿ ಅನ್ನೋ ಒಂದು ಪ್ಲೇಸಿನಿಂದ ಅಸ್ಸಾಂ ಅನ್ನೋ ಒಂದು ಸ್ಟೇಟಿನಲ್ಲಿ ಈ ಒಂದು ರಿಮೋಟ್ ಒತ್ತೋದ್ರ ಮುಖಾಂತರ ಈ PM ಕಿಸಾನ್ ಯೋಜನೆಯ 22ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಇವಾಗ ನಾವು ಇಷ್ಟು ಮಾಹಿತಿನ ತಿಳ್ಕೊಂಡ್ವಿ. ಇವಾಗ ಬೆನಿಫಿಷರಿ ಲಿಸ್ಟ್ ಅನ್ನ ತಿಳ್ಕೊಳ್ಳೋಣ. ನಾವು ನಿಮ್ಮ ಹೆಸರು ಆ ಲಿಸ್ಟಿನಲ್ಲಿ ಇದೆಯಾ ಇಲ್ವ ಅಂತ ಹೇಳಿ. ಸೊ ಅದಕ್ಕಾಗಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು PM ಕಿಸಾನ್ ಬೆನಿಫಿಷರಿ ಲಿಸ್ಟ್ 2026 ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬೆನಿಫಿಷರಿ ಲಿಸ್ಟ್ 11/3/2026 9:30 ಅಂದ್ರೆ ಬೆಳಿಗ್ಗೆ 9 ಈ ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ 11ನೇ ತಾರೀಕಿಗೆ ಮಾರ್ಚ್. ಸೊ ಈ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಬೆನಿಫಿಷರಿ ಲಿಸ್ಟ್ ಅಪ್ಡೇಟ್ ಆಗಿರುವಂತ ಒಂದು ಡೇಟ್ ಇದೆ ನೋಡಿ, ಇವತ್ತು ಇಲ್ಲಿವರೆಗೂ ಕೂಡ ಅಪ್ಡೇಟ್ ಆಗ್ತಾನೆ ಇರುತ್ತೆ ಅದು. ಸೊ ಇಲ್ಲಿ ಸ್ಟೇಟ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಈ ಬಾಕ್ಸ್ ಇಂದ ನಿಮ್ಮ ಸ್ಟೇಟ್ ಯಾವುದು ಅಂತ ಅನ್ನೋದನ್ನ, ಇದರ ನಂತರ ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅಂತ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ತಾಲೂಕು ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ವಿಲೇಜ್ ಯಾವುದು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಇಷ್ಟು ಆಯ್ಕೆ ಮಾಡ್ಕೊಂಡ ನಂತರ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರುವಂತ ಲಿಸ್ಟಿನಲ್ಲಿ ನಾನು ಬರೀ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ. ಇದೇ ತರ ನೀವು ನಿಮ್ಮ ಡಿಸ್ಟಿಕ್, ತಾಲೂಕು, ಹಳ್ಳಿಯ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಬ್ರು ಬೆನಿಫಿಷರಿ ಯಾರೆಲ್ಲ ಇದಿರೋ PM ಕಿಸಾನ್ ಯೋಜನೆಗೆ ಅವರೆಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಲಿಸ್ಟಿನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತೇಳಿ. ಒಂದ್ ವೇಳೆ ಇಲ್ಲ ಅಂತಂದ್ರೆ ನಿಮಗೆ PM ಕಿಸಾನ್ ಯೋಜನೆಯ ಹಣ ಬರೋದಿಲ್ಲ. ಸೊ ಕಾರಣ ಏನಪ್ಪಾ ಅಂತಂದ್ರೆ, EKYC ಮತ್ತೆ ಫ್ರೂಟ್ ID ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ದೇ ಇರೋ ಒಂದು ಕಾರಣಕ್ಕೆ 70 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಫಲಾನುಭವಿಗಳನ್ನ ಇವಾಗ ಡಿಲೀಟ್ ಮಾಡಲಾಗಿದೆ. ಸೊ ವೀಕ್ಷಕರೇ, ಇವತ್ತು ಸಾಯಂಕಾಲ 5 ಗಂಟೆಗೆ PM ಕಿಸಾನ್ ಯೋಜನೆಯ 22ನೇ ಕಂತಿನ ಬಿಡುಗಡೆ ಮಾಡೋ ಒಂದು ಫಂಕ್ಷನ್ ಇರುತ್ತೆ. ಆ ಒಂದು ಫಂಕ್ಷನ್ ಕಂಪ್ಲೀಟ್ ಆದ ನಂತರ ನಿಮಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗಿದೆಯೋ ಇಲ್ಲ ಅಂತ ಹೇಳಿ ಕೂಡ ನಾನು ನಿಮಗೆ ಅಪ್ಡೇಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೇ ತರ ಮಾಹಿತಿಗಳಿಗಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.